ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇನ್ನು ಎಲ್ಲ ಪೋಷಕರಿಗೂ ಕೂಡ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾನೆ ಇರ್ತಾರೆ. ಸೊ ಈ ವಿದ್ಯಾಭ್ಯಾಸಕ್ಕೂ ಹಾಗೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ ಅಂತ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿದ್ಯೆಗೆ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಬ್ಬ ಜಾತಕ ಕರ್ಮನಿಗೆ ಅವನ ವಿದ್ಯಾಸ್ಥಾನದಲ್ಲಿರುವಂಥ ಗ್ರಹಗಳಿಂದ ಅವನ ಜಾತಕದಲ್ಲಿ ಹಾಗೆ ಜೀವನದಲ್ಲಿ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡ್ಬೋದು. ಅದರಲ್ಲಿ ಅವನಿಗೆ ಯಾವ ವಿದ್ಯೆಯಲ್ಲಿ ನಾನು ಮುಂದುವರೆದ್ರೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ವಿಚಾರಗಳು ತಿಳಿಯುವಂಥದ್ದು, ಹಾಗೆ ಇನ್ನೇನಾದರೂ ಮಧ್ಯದಲ್ಲಿ ತೊಂದರೆ ಆಗುವಂಥದ್ದೆಲ್ಲ ಇತ್ತು ಅಂತಾದರೆ ಅದರಿಂದನೂ ಸಮೇತ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತದೆ. ಆದ್ದರಿಂದ ವಿದ್ಯೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಅತ್ಯವಶ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಮಕ್ಕಳು ಓದಿನಲ್ಲಿ ಮುಂದೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ? ಮಕ್ಕಳು ಓದಿನಲ್ಲಿ ಮುಂದೆ ಬರಬೇಕಂತಾದರೆ ಈಗ ಮನನಾತ್ರಾಯತೆ ಇತಿ ಮಂತ್ರ ಅನ್ನುವಂಥದ್ದು ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಆ ಒಂದು ವಿಷಯಗಳು ನಮಗೆ ಮರ್ತೋಗೋದಿಲ್ಲ ಅನ್ನುವಂಥದ್ದು ನಮಗೆ ತಿಳಿದಿರುವಂಥ ಸತ್ಯ. ಹಾಗೆ ಈ ಜಾತಕದಲ್ಲಿ ಇರುವಂಥ ದೋಷಗಳನ್ನು ಪರಿಹಾರ ಮಾಡುವಂಥ ಮುಖಾಂತರವಾಗಿ ಅತಿ ಉನ್ನತ ಮಟ್ಟದ ವಿದ್ಯೆ ಬೇಕಂತಾದರೆ ಅದಕ್ಕೆ ಸಂಸೂಚಿತವಾಗಿರುವಂಥ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಈ ವಿದ್ಯೆಗೆ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಅನ್ನುವಂಥದ್ದು, ಮಗುವಿನ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು, ಹಾಗೆ ಆ ಮಗುವಿಗೆ ಪ್ರೆಷರ್ ಕೊಡುವಂಥದ್ದಾಗಿರ್ಬೋದು. ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅವರ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಅವರ ಶಕ್ತಿಗೆ ಆ ವಿವೇಚನಾ ಶಕ್ತಿ ಅನ್ನುವಂಥದ್ದಾಗಿರಬಹುದು, ಅಥವಾ ಆ ಜೀವಕೋಶಗಳು ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗದಲ್ಲೇ ಇರ್ಬೋದು. ಆಗೇನಾಗ್ತದೆ, ಮಕ್ಕಳಿಗೆ ಮರೆಯುವಂತಹ ರೋಗಗಳು ಬರುವಂಥದ್ದು, ಅದಾದ ನಂತರದಲ್ಲಿ ಹೆಚ್ಚು ಓದಿದ್ರೂ ಸಮೇತ ಅವರಿಗೆ ಅರ್ಥ ಆಗದಲ್ಲೇ ಇರುವಂಥದ್ದು, ಹಾಗೆ ಆಯಾ ಕಾಲಕ್ಕೆ ಆಯಾ ಜೀವಕೋಶಗಳು ಕೆಲಸ ಮಾಡೋದು ಪ್ರಾರಂಭ ಮಾಡಲಿಲ್ಲ ಅಂತಾದಾಗ ಕೆಲವರಿಗೆ ಮಾತು ಲೇಟ್ ಆಗುವಂಥದ್ದಾಗ್ತದೆ. ಇನ್ನು ಕೆಲವರಿಗೆ ವಿದ್ಯೆ ಅನ್ನುವಂಥದ್ದು ಪಾಠಗಳ ತಲೆಯಲ್ಲಿ ಉಳಿದಲೇ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಅನ್ನುವಂಥದ್ದು ಒಂದು ವಾಕ್ಯ. ಅಂತ ಹೇಳಿದರೆ ಈ ಪ್ರತಿಭಾ ಅನ್ನುವಂಥದ್ದೇನು ಅಂತ ಕೇಳಿದರೆ ಅವರ ಶಕ್ತಿಗಳಿಗೆ ನಾವು ಚಿಂತನೆ ಮಾಡುವಂಥ ವಿಷಯಗಳು. ಆ ಮಾನಸಿಕ ಸ್ಥಿತಿಗತಿಗಳಲ್ಲೂ ಹಾಗೆ ಇರುವಂಥ ದೇಹದ ಸ್ಥಿತಿಗತಿಗಳಲ್ಲೂ ನಾವು ಸೇವನೆ ಮಾಡುವಂಥ ಆಹಾರ ಸ್ಥಿತಿಗತಿಗಳು ಎಲ್ಲವೂ ಪ್ರಾಮುಖ್ಯತೆ ಬರ್ತದೆ. ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳಿಗೆಲ್ಲ ಅಂತ ಹೇಳಿದರೆ ಮದುವೆ ಆಗೋ ತನಕ ವಿಳೆದೆಲೆ ಕೊಡಬೇಡಿ ಅಂತಿದ್ರು. ಯಾಕೆ ಅಂತ ಕೇಳಿದರೆ ಅವರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುಣಗಳು ಹೆಚ್ಚಾಗ್ತದೆ ಅಂತೇಳಿ. ಹಾಗೆ ವಿದ್ಯಾರ್ಥಿ ಆದವನು ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇರ್ತದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಾಡ್ತಾರೆ. ಆದ್ದರಿಂದ ವಿದ್ಯೆಯಲ್ಲಿ ಕುಂಠಿತವಾಗುವಂಥದ್ದು ಮತ್ತು ಮಾನಸಿಕ ಸ್ಥಿತಿಗತಿಗಳು ಎಷ್ಟು ಪ್ರಾಮುಖ್ಯ ಕೊಡ್ತದೆ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅಂತ ಹೇಳಿದರೆ ಹಳೆ ಕಾಲದಲ್ಲಿ ಏನು ವಿದ್ಯೆಗೆ ಮಾತ್ರ ಪ್ರಾಶಸ್ತ್ಯ ಕೊಡ್ತಾ ಇದ್ರು, ಅಧ್ಯಯನಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಕೇಳಿದರೆ ಅವರ ಮಾನಸಿಕ ಸ್ಥಿತಿಗತಿಗಳು ಬೇರೆ ಬೇರೆ ವಿಷಯದಲ್ಲಿ ಅವ್ರನ್ನ ಎಳ್ಕೊಂಡು ಹೋಗ್ತದೆ. ಸರ್ವೇ ಸಾಮಾನ್ಯವಾಗಿರುವಂಥದ್ದು ಮೊಬೈಲ್ ಆಗಿರಬಹುದು, ಅಥವಾ ಅವರ ಇಚ್ಛೆಗನುಸಾರವಾಗಿ ಅವರು ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿ ಈ ವಿಚಾರದಲ್ಲಿ ಆಸಕ್ತಿ ತೋರ್ದಲೇ ಇರುವಂಥದ್ದು. ಇನ್ನೊಂದು ಬಾಧೆ ಅಂತ ಚಿಂತನೆಯನ್ನು ಮಾಡುವಾಗ ಈ ವಿದ್ಯೆಗೆ ಸಂಬಂಧಿತವಾಗಿ ನಿಜ ರೋಗ ಅಥವಾ ಆಗಂತುಕ ರೋಗ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ನಿಜ ರೋಗ ಅಂತ ಹೇಳಿದರೆ ದೇಹದಿಂದ ಪಿತ್ತ, ವಾತ, ಪಿತ್ತ, ಕಫಗಳಿಂದ ಉಂಟಾಗುವಂಥದ್ದು. ಹಾಗೆ ಆಗಂತುಕ ರೋಗಗಳು ಅಂತ ಹೇಳಿದರೆ ದೇವತಾ ಸಾನ್ನಿಧ್ಯದಿಂದ ಉಂಟಾಗುವಂಥದ್ದು, ಅಥವಾ ದೇವರ ಬಾಧೆಗಳಿಂದ, ಅಥವಾ ಕುಟುಂಬ ಬಾಧೆಗಳಿಂದ, ಅಥವಾ ಇವನ ಜಾತಕದ ಬಾಧೆಗಳಿಂದ ಉಂಟಾಗುವಂತಹ ತೊಂದರೆಗಳು ಅನ್ನುವಂಥದ್ದು ಹೇಳಿದ್ದಾರೆ. ಆ ಆಗಂತುಕ ರೋಗಗಳಲ್ಲಿ ಏನಾಗ್ತದೆ, ಆ ಬಾಧೆಗಳು ಅನ್ನುವಂಥದ್ದು ಕೊಟ್ಟಾಗ ಈ ವಿದ್ಯಾಸ್ಥಾನದಲ್ಲಿ ಒಬ್ಬ ಜಾತಕನ ವಿದ್ಯಾಸ್ಥಾನದಲ್ಲಿ ಕೆಲವೊಂದು ಬಾಧೆಗಳಿದ್ದಾಗ ಆ ಆಗಂತುಕ ರೋಗಗಳಲ್ಲಿ ಆಭಿಚಾರ ಕ್ರಿಯೆಗಳು ಅಥವಾ ಶತ್ರುಗಳಿಂದ ಮಾಡಿದಂಥದ್ದು ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ಅವನ ಜಾತಕದಲ್ಲಿ ದೋಷಾದಿಗಳಿದ್ದಾಗ ಈ ಆಗಂತುಕ ರೋಗಗಳಿಂದನೂ ಸಮೇತ ಅವನಿಗೇನಾಗ್ತದೆ, ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದಲೇ ಇರುವಂಥದ್ದು, ಅಥವಾ ಮಾಡುವಂಥ ಈಗ ವಿದ್ಯೆ ಕಲೀಲಿಕ್ಕೆ ಹೋಗುವಂಥದ್ದು, ಆದರೆ ಬೇರೆ ವಿಚಾರಗಳಲ್ಲಿ ಅವನಿಗೆ ಆಸಕ್ತಿ ಇರುವಂಥದ್ದು, ಈ ಥರದ್ದೆಲ್ಲ ಮಾನಸಿಕ ಸ್ಥಿತಿಗತಿಗಳು ಬದಲಾವಣೆ ಆಗ್ತದೆ. ಅದಕ್ಕೆ ಪ್ರಾಮುಖ್ಯತೆ ಏನು ಮಾಡಬೇಕು ಅಂತ ಕೇಳಿದರೆ ನಮ್ಮ ಸಾಂಪ್ರದಾಯವಾಗಿರುವಂಥ ವಿದ್ಯೆಯನ್ನು ನಾವು ಅಳವಡಿಸ್ಕೊಳ್ಬೇಕು. ಹೇಗೆ ಅಂತ ಕೇಳಿದ್ರೆ ಪುನಃ ಅದನ್ನು ಓದುವಂಥದ್ದು, ಬರೆಯುವಂಥದ್ದು, ಈ
ಥರದ್ದೆಲ್ಲ ಮಾಡಿದಾಗ ನೆನಪಿನಲ್ಲಿ ಉಳಿತದೆ. ಹಾಗೆ ಯಾವುದೇ ಒಂದು ವಿಷಯವನ್ನು ನಾವು ನೋಡಿದ ಕೂಡಲೇ ಬಣ್ಣವೇ ನೆನಪಿರೋದಿಲ್ಲ. ಈಗ ಒಂದು ಮನೆಯಲ್ಲಿ ಹೋಗಿ ಒಂದು ಬಣ್ಣವನ್ನು ನೋಡಿ ಇಲ್ಲಿ ಯಾವ ಬಣ್ಣ ನೋಡಿದ್ದಂದರೆ ಕೆಲವರಿಗೆ ನೆನಪಿರೋದಿಲ್ಲ. ಯಾಕಂದರೆ ಅವ್ರ ಮಾನಸಿಕ ಸ್ಥಿತಿಗತಿಗಳು ಅಷ್ಟು ಅವರು ಬೇರೆ ವಿಚಾರಗಳಲ್ಲಿ ತಲ್ಲೀನರಾಗಿರ್ತಾರೆ, ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವರು ವಿದ್ಯಾರ್ಥಿಗಳೇನು ಈ ಎಕ್ಸಾಮ್ ಎಲ್ಲ ಬಂದಾಗ ಏನಾಗ್ತದೆ ಕೇಳಿದರೆ ಅವರಿಗೆ ಶಾಕ್ ಆಗೋದು, ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಈ ರೀತಿದೆಲ್ಲ ಆಗ್ತದೆ. ಯಾವಾಗ ಅವನಿಗೆ ಇಲ್ಲ ನಾನು ಇಷ್ಟಕ್ಕೂ ಬರಿತೇನೆ ಅನ್ನುವಂಥ ಸದೃಢವಾಗಿರುವಂಥ ಮನಸ್ಸು, ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಂತು ಅಂತಾದರೆ ಅವನಿಗೆ ಅಷ್ಟು ಸಾಕಾಗ್ತದೆ. ಆದರೆ ಆ ಕಾನ್ಫಿಡೆನ್ಸ್ ಬರಬೇಕಂತಾದರೆ ಓದಬೇಕು, ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಫೇಲ್ ಆಗುವಂಥದ್ದು ಸಹಜ. ಆದರೆ ಓದಲಿಕ್ಕೆ ಕೂರುದಿದೆಯಲ್ಲ ಅದು ವಿಷಯ. ಯಾಕೆ ಅಂತ ಕೇಳಿದರೆ ಅವನಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿಯನ್ನು ನಾವು ಕುಂಠಿತಗೊಳಿಸಿ ವಿದ್ಯೆಯಲ್ಲಿ ಮಾತ್ರ ಅವನನ್ನು ತೊಡಗಿಸಿಕೊಳ್ಳುವಂತೆ ಮಾಡಬೇಕು. ಇಲ್ಲ ನೀನು ಬೆಳಗ್ಗೆ ಸ್ಕೂಲಿಗೆ ಹೋಗು, ಸಂಜೆ ಇನ್ನೊಂದು ಕ್ಲಾಸಿಗೆ ಹೋಗಿ ಮತ್ತೊಂದು ಮಾಡಿದರೆ ಅವನಲ್ಲಿ ಯಾವುದೂ ಉಳಿಯೋದಿಲ್ಲ. ಅವನಲ್ಲಿ ಒಂದನ್ನು ಯಾವುದ ವಿದ್ಯೆಗೆ ಸಂಬಂಧಿತವಾಗಿ ಒಂದನ್ನು ಸರಿಯಾಗಿ ಮಾಡ್ಕೊಂಡು ಹೋಗಬೇಕು, ಅದರಲ್ಲಿ ಅವನಿಗೆ ಪ್ರೇರೇಪಣೆ ಕೊಡುವಂತೆ ಮಾಡಬೇಕು. ಆಗ ಅವನು ಪರಿಪಕ್ವನಾಗುವಂಥದ್ರಲ್ಲಿ ನಮಗೆ ಸಂದೇಹ ಇರುವುದಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವೇನು ಮಾಡ್ತೇವೆ, ತಂದೆ ತಾಯಿಗೆ ಯಾವ್ದು ವಿಷಯದಲ್ಲಿ ಆಸಕ್ತಿ ಇದೆಯೋ ಅದರಲ್ಲೆಲ್ಲ ಅವನನ್ನು ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತಾರೆ. ಅವಾಗ ಏನಾಗ್ತದೆ, ಯಾವುದನ್ನು ಪೂರ್ಣವಾಗಿ ಕಲಿಯೋದಿಲ್ಲ. ಹಾಗಾಗಿ ಸಂಬಂಧಿತವಾಗಿ ಅವನ ವಯಸ್ಸಿಗೆ ಅನುಗುಣವಾಗಿ ಯಾವ ವಿಷಯದಲ್ಲಿ ಅವನನ್ನು ಪ್ರೇರೇಪಣೆ ಕೊಡಬೇಕು ಅದನ್ನೇ ಕೊಡಬೇಕು. ಆಗ ಅವನ ಜೀವಕೋಶಗಳು ಅನ್ನುವಂಥದ್ದು ಏನಾಗ್ತದೆ ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ. ಆಟೋಮೆಟಿಕ್ಕಾಗಿ ಅವನಲ್ಲಿ ಓದುವಂಥ ಚಾಕಚಕ್ಯತೆ ಬರ್ತದೆ, ನೆನಪಿನಲ್ಲಿ ಉಳಿಯುವಂಥದ್ದು ಬರ್ತದೆ, ಏಕಾಗ್ರತೆ ಅನ್ನುವಂಥದ್ದು ಬರ್ತದೆ. ಇವೆಲ್ಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಅವರವರ ಜಾತಕ ವಿಮರ್ಶೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಸರಿ ಗುರುಜಿ, ಇನ್ನು ಬಹಳಷ್ಟು ಮಕ್ಕಳು ಎಷ್ಟೇ ಓದಿದ್ರು ಕೂಡ ಅವರಿಗೆ ವಿದ್ಯೆ ತಲೆಗೆ ಹತ್ತುತ್ತಾ ಇರಲ್ಲ, ಬಹಳ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಆದರೂ ಕೂಡ ಏನು ನೆನಪಲ್ಲಿ ಉಳಿತಾ ಇರಲ್ಲ. ಸೊ ಏನು ಮಾಡಿದರೆ ಈ ವಿದ್ಯೆ ತಲೆಗೆ ಹತ್ತುತ್ತೆ ಅಂತ? ಈ ಸ್ಫುರಣೆ ಅನ್ನುವಂಥದ್ದು, ಸ್ಫುರಣೆ ಅರ್ಥಾತ್ ನೆನಪಿನ ಶಕ್ತಿ ಅನ್ನುವಂಥದ್ದು. ನೆನಪಿನ ಶಕ್ತಿಯು ಒಂದು ಜೀವಕೋಶಕ್ಕೆ ಸಂಬಂಧಿತವಾಗಿರುವಂಥ ವಿಷಯವೇ. ಅದೆಲ್ಲವನ್ನು ನಾವು ಚಿಂತನೆ ಮಾಡುವಂಥದ್ದು ಜಾತಕದ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಭಾವಗಳಿಂದ ಚಿಂತನೆ ಮಾಡ್ತೇವೆ. ಯಾಕೆ ಅವರಲ್ಲಿ ನೆನಪಿನ ಶಕ್ತಿಗಳಾಗಿರಬಹುದು, ಕೆಲವರು ಅತಿಯಾಗಿ ಓದಿದ್ದು ಒಂದು ಸಲ ಕೇಳಿದರೆ ನೆನಪಿರ್ತದೆ, ಇನ್ನು ಕೆಲವರಿಗೆ ಎಷ್ಟು ಸಲ ಹೇಳಿದರೂ ನೆನಪಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಅವರು ಈ ಜಾತಕ ರೀತಿಯಾಗಿ ನೋಡುವಾಗ ದೋಷಾದಿಗಳು ಇದ್ದಿರಬಹುದು, ಆದರೆ ಅವರು ನಡೆಸುವಂತಹ ಕೆಲಸಗಳು, ಅವರು ಯಾವ ರೀತಿ ಓದ್ತಾರೆ, ಯಾಕೆ ಅಂತ ಕೇಳಿದರೆ ಸ್ಕೂಲಲ್ಲೇ ಓದ್ಬಿಟ್ಟು ಮತ್ತೆ ಅಲ್ಲೇ ಮರ್ತು ಬಂದುಬಿಟ್ರೆ ಮತ್ತೆ ಉಳಿಯೋದಿಲ್ಲ, ಮನೆಯಲ್ಲಿ ಬಂದು ಅದನ್ನು ಮನನ ಮಾಡಬೇಕು ಅಂತ ಹೇಳಿ, ಹಾಗೆ ಪಾಠಗಳನ್ನು ಅದನ್ನು ಪುನಃ ಮನನ ಮಾಡಬೇಕು. ಅದು ಯಾವುದೂ ಮಾಡಲಿಲ್ಲ ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ಆ ವ್ಯಕ್ತಿ ಅನ್ನುವಂಥದ್ದು ಕೆಳಗೆ ಹೋಗುವಂಥದ್ದು. ಹಾಗೆ ಈ ದೇಹ ಸ್ಥಿತಿ ಅನ್ನುವಂಥದ್ದು, ಅವರು ತಿನ್ನುವಂಥ ಆರೋಗ್ಯ ವಿಷಯಗಳು, ಅವ್ರು ಮಾಡುವಂಥ ನಿದ್ರಾ ಸಮಯಗಳು ಎಲ್ಲವನ್ನು ನಾವು ಕ್ರೋಢೀಕರಿಸಿದಾಗ ಆ ವಿದ್ಯೆ ವಿಚಾರಗಳಲ್ಲಿ ಮುಂದುವರಿಯುವಂಥದ್ದು. ವಿಶೇಷವಾಗಿ ಮನಸ್ಸಿನಲ್ಲಿ ಆಗಿರಬಹುದು ಅಥವಾ ಆ ಜೀವಕೋಶಗಳು ಏನು ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕಂತಾದರೆ ಈ ಸೂರ್ಯನನ್ನು ಆರಾಧನೆ ಮಾಡೋದು ಅಥವಾ ಸೂರ್ಯನ ಕಿರಣಗಳನ್ನು ತಗೊಳ್ಳುವಂಥದ್ದು, ಆ ವಿಧಿಯನ್ನು ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ ಆ ಜೀವಕೋಶಗಳು ಅನ್ನುವಂಥದ್ದು ಕೆಲಸ ಮಾಡಲಿಕ್ಕೆ ಶುರುವಾಗುವಂಥದ್ದು, ಅಥವಾ ಅವನಿಗೆ ಏಕಾಗ್ರತೆ ಬರುವಂಥದ್ದು, ಅವನಲ್ಲಿ ಓದಬೇಕನ್ನುವಂಥ ಮನಸ್ಥಿತಿ ಬರುವಂಥದ್ದೆಲ್ಲ ಬರ್ತದೆ. ಇದು ಯಾವುದೂ ಆಗಲಿಲ್ಲ ಅಂತ ಹೇಳಿದರೆ ಅವನಿಗೆ ಎಂಥದೂ ಆಗೋದಿಲ್ಲ, ಹೋಗೋದು ಸ್ಕೂಲಲ್ಲಿ ಟೀಚರ್ ಹೇಳಿದ್ದನ್ನು ಕೇಳ್ಕೊಳ್ಳೋದು ಬರೋದು ಅಂತ ಹೇಳಿ. ಆ ಶಕ್ತಿ ಬರಬೇಕಂತಾದರೆ ಅಷ್ಟೇ ದೇವತಾನುಗ್ರಹ ಇರಬೇಕು ಅವನಿಗೆ, ಯಾವುದೇ ಸಾಧ್ಯತೆ ಇಲ್ಲ. ಇಲ್ಲ ಅಂತ ಹೇಳಿದರೆ ಪ್ರಯತ್ನ ಬೇಕು, ಎರಡರಲ್ಲಿ ಒಂದಿದ್ದರೆ ಮಾತ್ರ ಅವನ ಮೇಲೆ ಬರಲಿಕ್ಕೆ ಸಾಧ್ಯತೆ. ಕೆಲವರನ್ನು ನೋಡಿರ್ಬೋದು, ಒಂದ್ಸಲಿ ಅಲ್ಲಿ ಪಾಠ ಕೇಳ್ಕೊಂಡು ಬಂದ್ರಂತಾದರೆ ಇನ್ನು ನೆಕ್ಸ್ಟ್ ಅವ್ರು ಆ ಪೇಜನ್ನು ತೆಗೆಯುವುದೇ ಇನ್ನು ಎಕ್ಸಾಮ್ನಲ್ಲಿ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ಅವರಲ್ಲಿ ಆ ಕ್ರಿಯಾಶೀಲತೆ ಅನ್ನೋ ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು ಆಗಿರಬಹುದು, ನೆನಪಿನ ಶಕ್ತಿಗೆ ಸಂಬಂಧಿತವಾಗಿರ್ತಕ್ಕಂಥ ಜೀವಕೋಶಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಂತಾದರೆ ಈ ಸಾಂಪ್ರದಾಯವಾಗಿರುವಂಥ ವಿದ್ಯೆಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ನಾವು ಕಾಣಬಹುದು. ಇನ್ನು ವಿಶೇಷವಾಗಿ ವಿದ್ಯೆಗೆ ಆಹಾರ ಪದ್ಧತಿಯಲ್ಲಿ ನೋಡುವಾಗ ಬೆಳಗ್ಗೆ ಮಕ್ಕಳಿಗೆ ಏನು ಮಾಡ್ತಾರೆ ಅಂತ ಕೇಳಿದರೆ ಹಲವಾರು ಈ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡೋದು ಅಥವಾ ಔಷಧಿ ಕೊಡೋದು ಈ ಥರದ್ದೆಲ್ಲ ಮಾಡ್ತಿದ್ರು. ಆದರೆ ಹಿಂದಿನ ಕಾಲದಲ್ಲಿ ಎಂತ ಇತ್ತು, ಒಂದೆಲಗವನ್ನು ತಿನ್ನೋದು ಖಾಲಿ ಹೊಟ್ಟೆಗೆ, ಅದಾದ ನಂತರದಲ್ಲಿ ಪ್ರತಿನಿತ್ಯ ಅವರು ವ್ಯಾಯಾಮಾದಿಗಳನ್ನು ಮಾಡಬೇಕು. ಈಗ ಮನುಷ್ಯ ಆ್ಯಕ್ಟಿವ್ ಆಗಿರ್ಬೇಕಂತಾದರೆ ದೇಹದಂಡನೆ ಅತಿ ಪ್ರಾಮುಖ್ಯತೆ. ನಾ ಬರೀ ಓದ್ತೇನೆ ಮನೆಗೆ ಬಂದು ಮಲಗ್ತೇನೆ ಅಂತಾದರೆ ಅವನಲ್ಲಿ ಏನಾಗ್ತದೆ, ನಿಶಕ್ತಿ ಅನ್ನುವಂಥದ್ದು ಆಗ್ತದೆ, ಹಾಗೆ ಆಲಸ್ಯ ಅನ್ನುವಂಥದ್ದು ಬರ್ತದೆ. ಇವೆಲ್ಲವೂ ಸಮೇತ ವಿದ್ಯೆಗೆ ಕಾರಣವಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಸರಿ ಗುರುಜಿ, ಇನ್ನು ಮಕ್ಕಳನ್ನು ಮೊದಲ ಬಾರಿಗೆ ಈ ಶಾಲೆಗೆ ಕಳಿಸೋಕ್ಕಿಂತ ಮುಂಚೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಸೊ ಇದರ ಮಹತ್ವ ಏನು ಅಂತ? ಅಕ್ಷರಾಭ್ಯಾಸ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ. ಹೇಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನೀವು ಮನೆಯಿಂದ ಹೊರಗಡೆ ಹೋಗಬೇಕಂತಾದರೂ ಸಮೇತ ಮೊದಲು ಹೇಳುವಂಥದ್ದೇನು, ದೇವರಿಗೆ ನಮಸ್ಕಾರ ಮಾಡಿ ಹೋಗಿ ಅಂತ ಹೇಳಿ. ಹಾಗೆ ವಿದ್ಯೆಯ ಆರಂಭದಲ್ಲಿ
ಆ ವಿದ್ಯೆಗೆ ದೇವತೆ ಆಗಿರ್ತಕ್ಕಂಥ ಸರಸ್ವತಿ ಆಗಿರಬಹುದು, ಗಣಪತಿ ಆಗಿರಬಹುದು, ಈ ಥರ ದೇವರನ್ನು ಆರಾಧನೆ ಮಾಡಿ, ಗುರುಗಣಪತಿ ಪೂಜೆಗಳನ್ನು ಆರಾಧನೆ ಮಾಡಿ ಒಂದು ತಟ್ಟೆಯಲ್ಲಿ ಆ ದೇವರ ಹೆಸರನ್ನು ಮತ್ತು ಆ ಅಕಾರಾದಿ ಅಕ್ಷರಗಳನ್ನು ಮತ್ತು ಇನ್ನು ಕೆಲವೊಂದು ಮಂತ್ರಾದಿಗಳನ್ನೆಲ್ಲ ಬರೆಸುವಂಥದ್ದು ಅನಾದಿ ಕಾಲದಲ್ಲಿ ಸರಸ್ವತಿಯ ಸಾನ್ನಿಧ್ಯದಲ್ಲಿ ಮಾಡುವಂಥದ್ದೆಲ್ಲ ಇರ್ತದೆ. ಯಾಕೆ ಅಂತ ಕೇಳಿದರೆ ಅವನು ಮೊದಲ ಅಕ್ಷರ ಬರೆಯುವಂಥದ್ದು ಸಮೇತ ದೇವ ಸಾನ್ನಿಧ್ಯ ಇರುವಂಥ ಅಕ್ಷರಗಳು. ಯಾಕೆ ಅಂತ ಕೇಳಿದರೆ ನಮ್ಮ ಹೆಸರನ್ನೆಲ್ಲ ಇಡ್ತಾರೆ, ಏನು ಅಂತ ಕೇಳಿದರೆ ಏನೇನೋ ಹೆಸರುಗಳನ್ನು ಇಡ್ತಾರೆ. ಆದರೆ ಯಾಕೆ ಹೆಸರು ಕರೆಯುವಂಥದ್ದು ಅಂತ ಕೇಳಿದರೆ ಅವನ ಹೆಸರು ದೇವರಿಗೆ ಸಂಬಂಧಿತವಾಗಿರುವಂಥದ್ದಿದ್ದು ಅವನನ್ನು ಆಗ ಕರಿತಿರಬೇಕು ಅನ್ನುವಂಥದ್ದು ಉದ್ದೇಶದಿಂದ ದೇವರ ಹೆಸರನ್ನು ಇಡ್ಲಿಕ್ಕೆ ಶುರು ಮಾಡಿದರು. ಈ ವಿದ್ಯೆಯಲ್ಲಿ ಅಕ್ಷರಾಭ್ಯಾಸ ಅನ್ನುವಂಥದ್ದೇನು ಅಂತ ಕೇಳಿದರೆ ಯಾವಾಗ ನಾವು ಪ್ರಾರಂಭವನ್ನು ನಾವು ಒಂದು ದೈವಿಕವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ಅಥವಾ ಆ ಒಂದು ಶಕ್ತಿಯನ್ನು ಪಡ್ಕೊಳ್ಳೋದ್ರಿಂದ ನಮಗೆ ಆಗ್ತದೆಯೋ ಆಗ ಮುಂದೆ ಅವನೆಲ್ಲೋ ಒಂದು ಕೆಟ್ಟ ದಾರಿಯನ್ನು ತುಳಿಯುವಂಥದ್ದು ಅಥವಾ ಇನ್ನೊಂದೇನೋ ಸಮಾಜಘಾತುಕ ಕೆಲಸಗಳನ್ನು ಮಾಡಲಿಕ್ಕೆ ಅವನಿಗೆ ಪ್ರೇರೇಪಣೆ ಬರುವಂಥದ್ದು ಇದೆಲ್ಲ ಆಗುವುದಿಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಅಕ್ಷರಾಭ್ಯಾಸಾದಿಗಳನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಸ್ಕೂಲಲ್ಲಿ ಮಾಡಿಸೋದು ಅಕ್ಷರಾಭ್ಯಾಸವೇ, ಟೀಚರು ಸಮೇತ ಕೈ ಹಿಡಿಸ್ಕೊಂಡು ಬರ್ತಾರೆ, ಬರೆಸುವಂಥದ್ದಿದೆ. ಆದರೆ ಇಲ್ಲೇನಾಗ್ತದೆ ಅಂತ ಕೇಳಿದರೆ ಮೊದಲು ನಾವು ದೇವರ ಹೆಸರಾದಿಗಳನ್ನು ಬರೆದು ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ತತ್ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದವನ್ನು ಗ್ರಹಣ ಮಾಡಿ ನಂತರದಲ್ಲಿ ನಾವು ಇವತ್ತಿಂದ ವಿದ್ಯೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದಕ್ಕೂ ನಕ್ಷತ್ರಗಳನ್ನು ಶುಭ ಮುಹೂರ್ತಗಳನ್ನು ನೋಡಬೇಕು. ಈ ಹಿಂದೆ ನಾವು ಕೇಳಿದ್ವಿ, ಒಂದು ಮುಹೂರ್ತದಿಂದನೇ ದೇವರ ಹೆಸರನ್ನು ಪ್ರಾರ್ಥನೆ ಮಾಡಿ ಕೊಟ್ಟಂಥ ಪ್ರಸಾದ ಅವರಿಗೆ ಫಲಕಾರಿ ಆಗ್ತದೆ ಅಂತ ಹೇಳಿದರೆ ನಾವು ಆ ದೇವತಾನುಗ್ರಹಕ್ಕೋಸ್ಕರವಾಗಿ ದೇವರನ್ನು ಯಾಚನೆ ಮಾಡಿದಾಗ ಅದು ಅನುಗ್ರಹ ಆಗಿ ಮುಂದೆ ಅವನ ವಿದ್ಯೆಗೆ ಸಂಬಂಧಿತವಾಗಿ ಉನ್ನತ ವಾಗಿರುವಂಥ ವಿದ್ಯೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಗ್ರಾಹ್ಯವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಈ ಅಕ್ಷರಾಭ್ಯಾಸ ಅನ್ನುವಂಥದ್ದು ಎಲ್ಲರಿಗೂ, ಚತುರ್ವರ್ಣದವರಿಗೂ, ಒಬ್ಬ ಬ್ರಾಹ್ಮಣನಿಗೆ ಮಾತ್ರ ಈ ಅಕ್ಷರಾಭ್ಯಾಸಾದಿಗಳನ್ನು ಬರೆದಿಲ್ಲ, ಚತುರ್ವರ್ಣದವರಿಗೂ ಸಮೇತ ಏನು ಅಂತ ಕೇಳಿದರೆ ನೀವು ವಿದ್ಯೆಯನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ದೇವತಾ ಅನುಗ್ರಹವಂತೂ ಬೇಕೇ ಬೇಕು. ಹಾಗಾಗಿ ಅಕ್ಷರಾಭ್ಯಾಸವನ್ನು ಮಾಡಬೇಕು. ನಮ್ಮ ಮಕ್ಕಳು ಜೀವನದಲ್ಲಿ ಚೆಂದ ಇರಬೇಕು, ಒಳ್ಳೆ ರೀತಿಯಿಂದ ಇರಬೇಕು ಅನ್ನುವಂಥ ಮನಸ್ಥಿತಿ ಎಲ್ಲ ಇತ್ತಂತಾದರೆ ಅಕ್ಷರಾಭ್ಯಾಸಗಳು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಹೇಳಿದಂಥ ಒಂದು ಪದ್ಧತಿ. ಆದ್ದರಿಂದ ಅದನ್ನು ಬಿಟ್ಟರೆ ಏನಾಗ್ತದೆ, ಮಕ್ಕಳು ಬೇರೆ ಬೇರೆ ರೀತಿಯಾಗಿ ಹೋಗುವಂಥದ್ದು ಸಹಜ ಕ್ರಿಯೆ. ಹಾಗಾಗಿ ವಿದ್ಯೆಗೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ಖಂಡಿತ ಗುರುಜಿ. ಒಬ್ಬರು ಕಾಲರ್ ಇದ್ದಾರೆ, ಪದ್ಮನಾಭ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ ಡೇಟ್ ಆಫ್ ಬರ್ತ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನನ್ನ ಮೊಮ್ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಂತ ಕೇಳಬೇಕಿತ್ತು, ಏನು ವಿಷಯ, ಹೆಸರೆಂತ ಅವ್ರದ್ದು? ಅವಳೀಗ ನಂದನ ಅಂತ ಹೇಳಿ ಅವಳ ಹೆಸರು. ಹಾಂ. ಇನ್ನಿಷ್ಟು ವಿದ್ಯಾಭ್ಯಾಸ ಅವಳಿಗೆ 3 ವರ್ಷ ಆಯ್ತು. ಹಾಂ. ಅವಳ ಮುಂದಿನ ಓದಿನ ಬಗ್ಗೆ ಯಾವ ತರ ಅಭ್ಯಾಸ ಮಾಡಬೇಕು ಅದ್ರ ಬಗ್ಗೆ ಕೇಳಿದೆ. ಅವಳದ್ದು ಹುಟ್ಟಿದಂಥ ದಿನಾಂಕ ಎಂತಾದ್ರೂ ಉಂಟಾ ನಿಮ್ಮ ಹತ್ರ? 2021. 2021 ಮೇಡಮ್. ಗುರುಜಿ 2001. ಹಾಂ. ಏಪ್ರಿಲ್ 13. 2001 ಏಪ್ರಿಲ್ 13. 13. ಹಾಂ, ಸರಿ. ಏನು ಕೇಳಬೇಕಿದ್ದಿತ್ತು? ವಿದ್ಯೆ ಟೈಮು? 2 ಗಂಟೆ 25 ನಿಮಿಷ. 2 ಗಂಟೆ 25 ನಿಮಿಷ. ಬೆಳಗ್ಗೆನಾ? ಬೆಳಗ್ಗೆ. ಹಾಂ. ನಕ್ಷತ್ರ ನೆನಪಿದೆಯಾ? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಉಂಟು ಇವರ ಜಾತಕದ ಪ್ರಕಾರವಾಗಿ. 2001 ಕೊಟ್ಟಿರುವುದಲ್ವಾ? ಹೌದು. ಈಗ ಸದ್ಯದ ಪರಿಸ್ಥಿತಿಗೆ ಏನನ್ನ ಮಾಡ್ತಾ ಇದ್ದಾರೆ? ಅಲ್ಲ, ಇದು ಇನ್ನು 3 ವರ್ಷ ಗುರುಜಿ. ಅವಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಯಾವ ತರ ವಿದ್ಯಾಭ್ಯಾಸ ಬರ್ಸ್ಬೇಕಲ್ಲ, ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಅದ್ರ ಬಗ್ಗೆ 2021 ಅನ್ಸುತ್ತೆ. 2021 ಅಲ್ವಾ? 2021. ಮತ್ತೆ 2001 ಅಂತ ಹೇಳಿದಾಗ ಆಯ್ತು. ಹಾಗಾಗಿ ಇಲ್ಲಿ ಸಮಸ್ಯೆ ಆಯ್ತು. ಅಲ್ಲ, ಅವಳದಲ್ಲ ನಾವು ಹೇಳ್ತಾರೆ, ಚಂದನಂದಲ್ಲ, ಮೊಮ್ಮಗಳು. ನಿಮಗೆ ಈಗ ಯಾರ ಬಗ್ಗೆ ಕೇಳಬೇಕಿದ್ದಿತ್ತು? ಈಗ 2021 ನನ್ನ ಮಗಳು ಗುರುಜಿ. ಹಾ, ಸರಿ. ಹಾ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ಮದುವೆ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ? ಈಗ ನೀವು ಹೇಳಿದ್ರಲ್ಲ 13/4/2001 ಅಲ್ವಾ? ಹಲೋ, ಚಂದನ ಅಂತ ಹೇಳಿ ಅವ್ರು. ಚಂದನ ಆಯ್ತು.
ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ನೀವು ಈ ಕಡೆ ಮಾತಾಡಿ ನೋಡ್ಕೊಂಡು. ಇಲ್ಲಿ ಟಿವಿಯನ್ನು ನೋಡ್ತಿದ್ರೆ ನೀವು ಯಾರ ಬಗ್ಗೆ ಕೇಳಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಗೋಚರಕ್ಕೆ ಬರೋದಿಲ್ಲ. ನೀವು 2021 ವಿಚಾರದ ಬಗ್ಗೆ ಮಾತಾಡಬೇಕಾ ಅಥವಾ 2001 ಬಗ್ಗೆ ಮಾತಾಡಬೇಕಾ? ಎಸ್, ಕರೆ ಕಟ್ಟಾಗಿದೆ ಗುರೂಜಿ. ಈಗ ಸರಸ್ವತಿ ತಾಯಿಯನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ. ಸರಸ್ವತಿಯನ್ನು ಒಲಿಸ್ಕೊಳ್ಳಿಕ್ಕೆ 2 ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನು ಹೇಳಿದ್ದಾರೆ. ಒಂದು, ನಮ್ಮ ಏನು ಅಕ್ಷರಾಭ್ಯಾಸಾದಿಗಳನ್ನು ಮಾಡಿ ಅವನು ಉನ್ನತ ಮಟ್ಟಕ್ಕೆ ಬಂದಾಗ ಸರಸ್ವತಿಯನ್ನು ಆರಾಧನೆ ಮಾಡುವಂಥದ್ದು ವಿದ್ಯೆ ಅನ್ನುವಂಥದ್ದು ಪ್ರಾಧಾನ್ಯತೆ, ಅವಳ ಅನುಗ್ರಹ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಅವಳನ್ನ 2 ರೀತಿಯಾಗಿ. ಒಂದು, ನಾವು ಈ ಮನನಾತ್ರಾಯತೆ ಅಂದರೆ ಮನಸ್ಸಿನಲ್ಲಿ ಎಷ್ಟು ಅಭ್ಯಾಸ ಮಾಡ್ತೇವೋ ನಂತರದಲ್ಲಿ ಆ ದೇವತಾನುಗ್ರಹಕ್ಕೆ ಹೋದಾಗ ಏನಾಗ್ತದೆ, ಅದು ಅನುಕೂಲತೆ ಆಗ್ತದೆ. ಸರಸ್ವತಿಯನ್ನು ವಿಶೇಷವಾಗಿ ಅವಳಿಗೆ ತರ್ಪಣಾದಿಗಳನ್ನು ಕೊಡುವಂಥದ್ದು, ಅರ್ಚನೆಯನ್ನು ಮಾಡುವಂಥದ್ದು. ಸರಸ್ವತಿಯಿಂದ ಮೇಧಾ ದಕ್ಷಿಣಮೂರ್ತಿ ಅಂದರೆ ಮೇಧ ಅಂತ ಹೇಳಿದರೆ ಬುದ್ಧಿಗೆ ಸಂಬಂಧಿತವಾಗಿರ್ತಕ್ಕಂಥ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಜಪಾದಿಗಳನ್ನು, ಅವಳಿಗೆ ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ ಹೋಮಾದಿಗಳನ್ನು, ಈ ವಿಷಯಗಳನ್ನು ಮಾಡೋದ್ರಿಂದ ಈ ಸರಸ್ವತಿಯ ಅನುಗ್ರಹ ಅನ್ನುವಂಥದ್ದು ಆಗ್ತದೆ. ಸರಸ್ವತಿಗೆ ಸಂಬಂಧಿತವಾಗಿರುವಂಥದ್ದು ವಿಶೇಷವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥದ್ದುಂಟು. ಸರಸ್ವತಿ ಒಂದು ಅನುಗ್ರಹ ಆದರೆ ಆಗೋದು. ಕೆಲವರಿಗೆ ವಾಗ್ದೋಷಾದಿಗಳಿರ್ತದೆ. ಆ ವಾಗ್ದೋಷ ಅನ್ನುವಂಥದ್ದು ನಿವೃತ್ತಿ ಮಾಡ್ಕೊಂಡು ನಂತರದಲ್ಲಿ ವಿದ್ಯೆಗೆ ಪ್ರತಿಬಂಧಕ ದೋಷಗಳಿದ್ದರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತಿದೆ. ಹೆಚ್ಚೆಚ್ಚು ಸರಸ್ವತಿಯ ಶ್ಲೋಕಗಳನ್ನು ನಾವು ಹೇಳುವಂಥದ್ದು. ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರೆ, ನಾವು ಮೂಲಮಂತ್ರ ಹೇಳಿದ್ರು ಅವಳಿಗೆ ಸಂಬಂಧಿತವಾಗಿರುವಂಥದ್ದು, ಶ್ಲೋಕಾದಿಗಳನ್ನು ಹೇಳಿದ್ರು ಅವಳಿಗೆ ಸಮರ್ಪಣೆ ಆಗುವಂಥದ್ದಾದ್ದರಿಂದ ನಮಗೆ ಗೊತ್ತಿರುವಂಥ ಸರಸ್ವತಿ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಮಗುವಿನ ಕೈಲಿ ಹೇಳಿಸುವಂಥದ್ದು, ಇದೆಲ್ಲ ಏನಾಗ್ತದೆ ಕೇಳಿದರೆ ಆ ಜೀವಕೋಶಗಳು ಅನ್ನುವಂಥದ್ದು ಅತಿಯಾಗಿ ಕೆಲಸ ಮಾಡುವಂಥದ್ದು. ತದನಂತರದಲ್ಲಿ ಈ ಗ್ರಹಣ ಶಕ್ತಿ ಅನ್ನುವಂಥದ್ದು, ನೆನಪಿನ ಶಕ್ತಿ ಬರಲಿಕ್ಕಿದೆಲ್ಲ ಸರಸ್ವತಿಯೇ ಕಾರಣ. ಆ ಗ್ರಹಣ ಶಕ್ತಿ ಅಂತ ಹೇಳಿದರೆ ಗ್ರಹಣ ಬರೋದಂತ ಹೇಳಲ್ಲ. ಒಬ್ಬರು ಪಾಠ ಮಾಡ್ತಿರ್ಬೇಕಾದ್ರೆ ಅದನ್ನು ಆಲಿಸುವಂಥದ್ದು, ಕೇಳುವಂಥದ್ದು, ಅದು ನಮ್ಮ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿಕೊಳ್ಳುವಂಥದ್ದು, ಅದು ಗ್ರಹಣ ಶಕ್ತಿ. ಅದು ಸರಸ್ವತಿಯ ಕೈಯಲ್ಲಿರುವಂಥದ್ದು. ಹಾಗಾಗಿ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಅಂತಾದರೆ 2 ರೀತಿಯೂ ಬೇಕು. ಇಲ್ಲಿ ನಿಮ್ಮ ಬಂಡವಾಳವೂ ಇರಬೇಕು, ನಂತರದಲ್ಲಿ ಅವಳನ್ನು ಆರಾಧನೆಯೂ ಮಾಡಬೇಕು. ಅವಳ ಶ್ಲೋಕ ಮಂತ್ರಗಳಾಗಿರಬಹುದು ಅಥವಾ ವೇದ ಮಂತ್ರಗಳಾಗಿರ್ಬೋದು, ಮೂಲ ಮಂತ್ರಗಳಾಗಿರ್ಬೋದು ಅಥವಾ ಸೂಕ್ತಾದಿಗಳಾಗಿರಬಹುದು. ಇದನ್ನು ಹೆಚ್ಚು ಆರಾಧನೆ ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ ಸರಸ್ವತಿಯ ಅನುಗ್ರಹ ಅನ್ನುವಂಥದ್ದು ಆ ಮಗುವಿನ ಮೇಲೆ ಆಗ್ತದೆ ಅನ್ನುವಂಥದ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶಾಂತಕುಮಾರ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಗುರೂಜಿ. ನಮಸ್ತೆ ಗುರೂಜಿ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 23/2011 ಮೇಡಮ್. 23/2011. ಟೈಮಿಂಗ್ಸ್ ಏನು? 9:30 ಮೇಡಮ್. ಓಕೆ, ರಾತ್ರಿನಾ ಬೆಳಿಗ್ಗೆನಾ? ರಾತ್ರಿ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಕ್ಷತ್ರ ಗೊತ್ತಿದೆಯಾ ಅವ್ರದ್ದು? ಹಸ್ತ ನಕ್ಷತ್ರ, ಕನ್ಯಾ ರಾಶಿಯ? ಮಕರ ರಾಶಿ ಅಂತ ಹೇಳಿದ್ರು ಮೇಡಮ್ ಗುರುಜಿ. 20/3/2011 9:30 ಸಂಜೆ ಅಲ್ವಾ? ರಾತ್ರಿ ಮೇಡಮ್. ಅದೇ ರಾತ್ರಿ 9:30 ರಾತ್ರಿ. ಅದಕ್ಕೆ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಆಗ್ತದೆ. ಹಸ್ತ ನಕ್ಷತ್ರ 3ನೇ ಪಾದ ಆಗ್ತದೆ. ಏನು ವಿಷಯವನ್ನು ಕೇಳಬೇಕಿದ್ದಿತ್ತು? ಅವ್ರಿಗೆ ಬಂದ್ಬಿಟ್ಟು ಗುರುಜಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ. ಈ ವರ್ಷ SSLC ಇದ್ದಾನೆ. ಆಮೇಲೆ ತುಂಟಾಟ ಬಹಳ ಸಿಕ್ಕಾಪಟ್ಟೆ ಅಟಿ ಮಾಡ್ತಾ ಇದ್ದಾನೆ ಗುರುಜಿ. ಶಾಲೆಗೆ ಹೋಗ್ತಾರೆ, ಒಂದ್ಸರಿ ಟ್ಯೂಷನ್ ಹೋಗ್ತಾರೆ, ಒಂದ್ಸರಿ ನಾನು ಬಿಡ್ತೀನಿ, ನಾನು ಹೋಗಲ್ಲ. ಆ ತರ ತನ್ಗೆ ಏನ್ ಬೇಕು ಅದು ಬೇಕು, ಅವಶ್ಯಕತೆ ಇರತಕ್ಕಂತ ವಸ್ತುಗಳು ಬೇಕೇ ಬೇಕು ನನಗೆ. ಇಲ್ಲಿದ್ರೆ ನಾನು ಹೋಗಲ್ಲ. ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಚೇಷ್ಟೆಗಳು, ಆಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಗುರುಜಿ. ವಿದ್ಯೆಯ ಕಡೆ ಕಾನ್ಸಂಟ್ರೇಷನ್ ಇಲ್ಲ ಗುರುಜಿ. ಬಹಳ ತೊಂದರೆ ಆಗ್ತಾ ಇದೆ ಗುರುಜಿ. ಇಲ್ಲಿ ನೋಡಿ, ಒಂದು ಇಲ್ಲಿ ಅವನ ವಿಚಾರಗಳನ್ನು ವಿಮರ್ಶೆ ಮಾಡುವಾಗ ಅವನಿಗೆ ಒಂದು ಈ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಮತ್ತೆ ವಿಷ್ಣುವಿನ ಆರಾಧನೆ ಅನಾದಿ ಕಾಲದಿಂದ ಇದ್ದಂಥದ್ದು ಬಿಟ್ಟಂಥದ್ದು, ಅದಾದ ನಂತರದಲ್ಲಿ ಈ ವಿಷ್ಣುವಿನ ಆರಾಧನೆ ಮನಸ್ಸಿಗೆ ಚಿತ್ತಭ್ರಮೆ ಅನ್ನುವಂಥದ್ದು ಅಂತ ಹೇಳಿದರೆ ಅವನಿಗೆ ಒಂದೊಂದೇ ಸಲ ಶಾಕ್ ಆಗಿ ಆ ಶಾಕ್ನಲ್ಲೇನೋ ಮಾಡುವಂಥದ್ದು, ಕೆಟ್ಟ ಮಾತುಗಳನ್ನು ಆಡಲಿಕ್ಕೆ ಪ್ರೇರೇಪಣೆ ಬರುವಂಥದ್ದು, ಮೂಗಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಉಳ್ಳಂಥದ್ದು, ಇದು ಅವನ ಆರೋಗ್ಯಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಹಳ ಗೋಚರಕ್ಕೆ ಬರ್ತಾ ಇದೆ. ಇನ್ನು 2021ರಿಂದ ಇವನು ಕಂಪ್ಲೀಟ್ ಚೇಂಜ್ ಆಗಿರುವಂಥ ಲಕ್ಷಣಗಳು.
ಈಗ ಒಂದು 4 ವರ್ಷದಿಂದ ಅತಿಯಾಗಿ ಇವನು ಹೇಳಿದ್ದೇ ಆಗಬೇಕು ಅಥವಾ ನನಗೆ ಬೇಕಾಗಿದ್ದು ಬೇಕೇ ಬೇಕು, ನಾವು ಓದೋದಿಲ್ಲ ಅಂದರೆ ಸ್ಕೂಲಿಗೆ ಹೋಗೋದೇ ಇಲ್ಲ ಅನ್ನುವಂಥ ಮನಸ್ಥಿತಿ, ಹಠ ಸ್ವಭಾವ ಅಂತೇಳಿ ಹೇಳ್ತೇವೆ. ಸ್ವಾಮೀಜಿ. ಇವನಿಗೆ ಈ ಚಿತ್ತಭ್ರಮೆ ಅನ್ನುವಂಥದ್ದು, ಚಿತ್ತಭ್ರಮೆ ಅಂತ ಹೇಳಿದರೆ ಈಗ ಹೇಳಿದಂಥದ್ದು ಅವನಿಗೆ ಹೆಚ್ಚು ನೆನಪಿಗೆ ಉಳಿದಲೇ ಇರುವಂಥದ್ದು ಅಥವಾ ಅದನ್ನು ವೈರತ್ವ ರೂಪದಲ್ಲಿ ಅವನು ತೆಗೆದುಕೊಂಡು ಹೋಗುವಂಥದ್ದು. ಇವ್ರು ಹೇಳಿದ್ದನ್ನು ನಾನು ಯಾಕೆ ಕೇಳಬೇಕು, ನಾನು ಹೇಳಿದ್ದನ್ನೇ ಇವರು ಕೇಳಲಿ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳಿರುವಂಥದ್ದು. ಸತ್ಯ ಗುರುಜಿ. ಅದೆಲ್ಲ ಏನಾಗ್ತಾ ಇದೆ, ಇವನ ವಿದ್ಯೆಗೆ ಒಂದೊಂದೇ ಕಡೆಯಿಂದ ಹಿಡ್ಕೊಂಡು ಎಳಿತಾ ಇದೆ, ಬೇರೆ ಬೇರೆ ಕಡೆ ಹೋಗುವಂತೆ, ಪ್ರೇರೇಪಣೆ ಮಾಡುವಂತೆ, ಸ್ನೇಹಿತ ವರ್ಗ ಹೆಚ್ಚಾಗುವಂತೆ. ಇವನಿಗೆ ಕೆಲವೊಂದು ಬಾಧೆಗಳು ಅನ್ನುವಂಥದ್ದಿದೆ. ಇದು ಯಾವಾಗಿಂದ ಶುರು ಆದಂಥದ್ದು ಅಂತ ಕೇಳಿದರೆ ಇವನ ಹುಟ್ಟಿನ ಸಮಯದಿಂದನೇ ಶುರು ಆಗಿರುವಂಥದ್ದು. ಇಲ್ಲಿ ಕುಟುಂಬಾರಿಷ್ಟ ಅನ್ನುವಂಥದ್ದು, ದೋಷಾದಿಗಳು ಅನ್ನುವಂಥದ್ದು ಹೆಚ್ಚು ಇವನಿಗೆ ಸಮಸ್ಯೆ ಕೊಡಲಿಲ್ಲ ಅಂತಾದ್ರೂ ಈ ಪೂರ್ವ ಪುಣ್ಯಸ್ಥಾನ ಅನ್ನುವಂಥದ್ದು, ಪೂರ್ವಜನ್ಮದ ಕೆಲವೊಂದು ಬಾಧೆಗಳಿಂದ ಇವನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ. ಆ ಪೂರ್ವಜನ್ಮದ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವಂಥದ್ದು, ಇಲ್ಲ ಅಂತ ಹೇಳಿದರೆ ಗುರು ಅಂತ ಹೇಳಿದರೆ ನಿಮ್ಮ ಕುಟುಂಬದ ಕುಲಗುರುಗಳನ್ನು ಸ್ವಲ್ಪ ಆರಾಧನೆ ಮಾಡುವಂಥದ್ದು. ನಂತರದಲ್ಲಿ ಅವನು ಎಷ್ಟು ಉದ್ದ ಇದ್ದಾನೋ ಅಷ್ಟುದ್ದ ಒಂದು ಬೆಳ್ಳಿ ತಂತಿಯನ್ನು ಅಳೆದು ಅದನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಣಿಕೆ ಹುಂಡಿಗೆ ಸಮರ್ಪಣೆ ಮಾಡುವಂಥದ್ದು ಮಾಡಿ. ಇವನಿಗೆ ನಾಗ ಸಂಬಂಧಿತವಾಗಿರ್ತಕ್ಕಂತಹ ಪಾಶಗಳು ಅಥವಾ ನಾಗನಿಂದ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಗೋಚರಕ್ಕೆ ಬರ್ತಾ ಉಂಟು. 2021ರಲ್ಲಿ ಇವನಿಗೆ ಕೆಲವೊಂದೆಲ್ಲ ಸಮಸ್ಯೆ ಆಯ್ತಲ್ಲ, ಆರೋಗ್ಯ ಸಂಬಂಧಿತವಾಗಿ ಮತ್ತು ಸ್ವಲ್ಪ ಮಾನಸಿಕವಾಗಿ ಸ್ವಯಂಕೃತ ಅಪರಾಧಗಳು, ಆಗಿಂದ ಇವನಿಗೆ ತೊಂದರೆಗಳು ಶುರುವಾಗಿರುವಂಥದ್ದು. ಇವನಿಗೆ ಜಾತಕದಲ್ಲಿ ದೋಷಾದಿಗಳು ಅನ್ನುವಂಥದ್ದಿದೆ. ವಿಶೇಷವಾಗಿ ಸ್ವಲ್ಪ ಬಾಲಗಣಪತಿ ಹೋಮಾದಿಗಳನ್ನು ಅಥವಾ ಶ್ರೀವಿದ್ಯಾ ಗಣಪತಿ ಹೋಮಾದಿಗಳನ್ನು, ನಂತರದಲ್ಲಿ ಪ್ರತಿನಿತ್ಯ ಹೋಗಿ ಗಣಪತಿಗೆ ಸೇವೆಯನ್ನು ಮಾಡುವಂಥದ್ದು ಅಥವಾ ಇವನೇ ಗರಿಕೆಯನ್ನು ಕಿತ್ತು ಗಣಪತಿಗೆ ಕೊಟ್ಟು ಅಲ್ಲಿ ಶ್ರಮದಾನವನ್ನು ಮಾಡುವಂಥದ್ದು. ಇಲ್ಲಿ ಪ್ರಾಯಶ್ಚಿತಗಳು ಅನ್ನುವಂಥದ್ದಾಗಬೇಕು. ಇಲ್ಲಿ ದೇವರ ಕೋಪ ಅನ್ನುವಂಥದ್ದು ಕಾಣಿಸ್ತಾ ಉಂಟು ಕುಟುಂಬಕ್ಕೆ. ಅದು ಇವನು ದೇಹದಂಡನೆ ಮಾಡಿಯೇ ಅದನ್ನು ಪರಿಹಾರ ಮಾಡಬೇಕು. ಇನ್ನು ಹೋಮ ಹವನ ಮಾಡಿದರೆ ಆಗೋದಿಲ್ಲ, ನೀವೆಲ್ಲ ಹೊಡಿತೀನಿ ಬಡಿತೀನಿ ಅಂದರೆ ಆಗೋದಿಲ್ಲ. ದೇಹದಂಡನೆ ಅಂತ ಹೇಳಿದರೆ ಇಲ್ಲಿ ಅವನ ಕೆಲಸ ಅನ್ನುವಂಥದ್ದು ದೇವರಿಗೆ ಸಮರ್ಪಣೆ ಆಗಬೇಕು. ದಂಡನೆ ಅಂತ ಹೇಳಿದರೆ ಪ್ರದಕ್ಷಿಣೆ ಹಾಕುವಂಥದ್ದು, ದೇವರ ಪಾತ್ರೆಗಳನ್ನು ತೊಳೆದುಕೊಡುವಂಥದ್ದು ಅಥವಾ ದೇವರಿಗೆ ಸೇವೆಯನ್ನು ಮಾಡುವಂಥದ್ದು. ಆದರೆ ಇವನು ಮುಂದೆ ಒಂದು ಸ್ಥಿರತ್ವ ಅನ್ನುವಂಥದ್ದು ಕಾಣಿಸ್ತದೆ. ಈಗ ಇವನಲ್ಲೇ ಯಾವುದು ಅಂತ ಹೇಳಿದರೆ ಡಿಸೈಡ್ ಇಲ್ಲ, ನಾನು ಮುಂದೆ ಕಾಮರ್ಸ್ ತೊಗೊಳ್ಬೇಕಾ ಅಥವಾ ನಾನು ಸೈನ್ಸ್ ತೊಗೊಳ್ಬೇಕಾ ಅಥವಾ ಆರ್ಟ್ಸ್ ತೊಗೊಳ್ಬೇಕಾ ಅನ್ನುವಂಥ ಯಾವ ಮಾನಸಿಕ ಸ್ಥಿತಿಗತಿಗಳು ಇಲ್ಲ. ಬಿಟ್ಟರೆ ನನ್ನ ಪಾಡಿಗೆ ನಾನು ಇವತ್ತಿಂದ ಇರ್ತೇನೆ ಅನ್ನುವಂಥದ್ದು ಇದ್ದಾನೆ. ಹಾಗಾಗಿ ಅವನನ್ನು ಸ್ವಲ್ಪ ಈ ಶ್ರೀವಿದ್ಯಾ ಗಣಪತಿ, ಗಣಪತಿ ಚತುರಾವರ್ತಿ ತರ್ಪಣ ಇತ್ಯಾದಿಗಳನ್ನು ಮತ್ತು ವಿಶೇಷವಾಗಿ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಧನ್ಯವಾದ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಭೈರಪ್ಪ ಅಂತ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಡೇಟ್ ಆಫ್ ಬರ್ತ್ ಹೇಳಿ. 22/10/2012. ಸ್ವಲ್ಪ ಜೋರಾಗಿ ಮಾತಾಡಿ. 22/12 ಮೇಡಮ್, 2012ರಲ್ಲಿ. 22/12/2012. ಟೈಮಿಂಗ್ಸ್ ಏನು? ಟೈಮಿಂಗ್ 7:15 ಮೇಡಮ್. 7:15 ಸಂಜೆನಾ? ಬೆಳಗ್ಗೆ ಮೇಡಮ್. ಬೆಳಗ್ಗೆ 7:15. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಭೈರಪ್ಪ ಅಂತ ಹೇಳಿ. ಭೈರಪ್ಪ ಅಂತ. ಭೈರಪ್ಪ ಅವ್ರು ಏನು ಕೇಳಬೇಕಿತ್ತು? ಮಗನ ಬಗ್ಗೆ, ಓದೋ ಬಗ್ಗೆ ಜಾಸ್ತಿ ಇದನ್ನೇ ಇಲ್ಲ, ಅವನು ಆಕ್ಟಿವ್ ಇಲ್ಲ, ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಸರ್ ಅವನಿಗೆ. ಲಗ್ನದಲ್ಲೇ ಮಾಂದಿ. ಒಂದು ನಿಮಿಷ. ಇವನಿಗೆ ಈಗ ಒಂದು ಈ 2026 ಕೇಳಿಸ್ತಾ ಇದೆಯಾ ಭೈರಪ್ಪನವರು? ಹಾ ಸರ್, ಕೇಳ್ತಾ ಇದೆ. 2026 ತನಕ ಇವನ ಸಮಯಗಳೆಲ್ಲ ಅಷ್ಟು ಚಂದ ಇಲ್ಲ. 2026 ಕಳೆದ ನಂತರದಲ್ಲಿ ಇವನಿಗೆ ಅನುಕೂಲತೆಗಳೆಲ್ಲ ಆಗ್ತಾ ಹೋಗುತ್ತೆ. ಇವನಿಗೇನು ಅಂತ ಕೇಳಿದ್ರೆ ಸ್ವಲ್ಪ ಉದ್ದೇಶಪೂರ್ವಕವಾಗಿ ಮಾಡುವಂಥ ಪ್ರವೃತ್ತಿಯನ್ನು ಹೊಂದಿದಂಥವನು, ಬೇಕಂತಾನೆ ಮಾಡುವಂಥದ್ದು. ಮತ್ತು ಈ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರಬಹುದು ಅಥವಾ ಈ ಯಾವುದಾದ್ರೂ ಅವನನ್ನು ಒಂದು ಕಡೆ ಕೂರಿಸಿ ನೀನಿಲ್ಲಿ ಸುಮ್ಮನೆ ಕುತ್ಕೋ ಅಂತ ಹೇಳಿದ್ರೆ ಕೂರಿಸೋದು, ಇದೆಲ್ಲ ಆಗೋದಿಲ್ಲ. ಅವ್ನು ಸುತ್ತಾಡ್ತಾ ಇರ್ತಾನೆ ಅಂತ ಅಂದ್ಬಿಟ್ರೆ ಒಂದು ಕಡೆ ಕೂರುವಂಥ ಮನುಷ್ಯ ಅಲ್ಲ. ಹಾಗಾಗಿ ಇವನಿಗೆ ಸ್ವಲ್ಪ ಈ ಪ್ರತಿಬಂಧಕ ದೋಷಗಳು, ವಿದ್ಯಾ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದೆಲ್ಲ ಇದೆ.
ಹಾಂ ಅದು ಯಾವಾಗಿಂದ ಶುರುವಾಗಿರುವಂಥದ್ದು ಅಂತ ನೋಡಿದಾಗ 2021, 22 ಈ ಭಾಗದಲ್ಲಿ ಆ ಒಂದು ಇವನ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಯಿತು. ಹಾಂ ಆ ಸಂದರ್ಭದಿಂದ ಇವನಿಗೇನಾಗ್ತಿದೆ, ನಾನು ಯಾಕೆ ಓದಬೇಕು ಅನ್ನುವಂಥ ಮನಸ್ಥಿತಿ ಬಂದಿರುವಂಥ ಲಕ್ಷಣಗಳಿದೆ. ಇವನ ಜಾತಕದಲ್ಲೂ ಕೆಲವೊಂದು ದೋಷಗಳಿದೆ. ಯಾಕೆಂದರೆ ಇವನಿಗೆ ಓದಿದ್ಯಾವುದು ನೆನಪಿಗೆ ಉಳಿದಲ್ಲೇ ಇರುವಂಥದ್ದು, ನನಗೆ ಬೇಡ ಅನ್ನುವಂಥದ್ದು ಈ ರೀತಿ ಯೋಚನೆಗಳೆಲ್ಲ ಉಂಟು. ಒಮ್ಮೆ ಇವನ ಜಾತಕವನ್ನು ಹಿಡ್ಕೊಂಡು ಬನ್ನಿ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬಾಧೆಗಳೆಲ್ಲ ಇದ್ದಾವೆ ಅಂತ ಹೇಳಿದರೆ ಕುಟುಂಬ ಬಾಧೆಗಳು, ನಂತರದಲ್ಲಿ ಇವನ ಜಾತಕದಲ್ಲಿ ಈ ಜೀವಕೋಶಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ದಲ್ಲೇ ಇರಲಿಕ್ಕೆ ಅಥವಾ ಅವನು ಓದಿದಂಥದ್ದು ನೆನಪು ಉಳಿದಲ್ಲೇ ಇರಲಿಕ್ಕೆ ಕೆಲವೊಂದೆಲ್ಲ ಕಾರಣಗಳಿದೆ. ಅದೆಲ್ಲ ಕುಟುಂಬದ ವಿಚಾರಗಳನ್ನು ನಾವಿಲ್ಲಿ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಮೇಧಾದಕ್ಷಿಣ ಮೂರ್ತಿ ದೇವರನ್ನು ಆರಾಧನೆ ಮಾಡಿ ಸದ್ಯದ ಪರಿಸ್ಥಿತಿಗೆ ಒಂದು ಮಾಸಕಾಲ ನೋಡಿ ನಂತರದಲ್ಲಿ ಬರುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಎಸ್, ಧನ್ಯವಾದ ಭೈರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಯಾವ ಗ್ರಹಗಳ ಪ್ರಭಾವದಿಂದ ವಿದ್ಯೆ ಕುಂಠಿತವಾಗುತ್ತೆ ಅಂತ? ಆಯಾ ಗ್ರಹಗಳು ಎಂತ ಕೇಳಿದ್ರೆ, ಶತ್ರು ಮನೆಯಲ್ಲಿ ಒಂದು ವಿದ್ಯೆಯನ್ನು ನಾವು ಚಿಂತನೆ ಮಾಡುವಂಥ ಗ್ರಹದಿಂದ ಅಥವಾ ಆ ಭಾವದಲ್ಲಿ ದುಷ್ಟಗ್ರಹಗಳು ಆ ಮನೆಗೆ ಸಂಬಂಧ ಇಲ್ದಲೇ ಇರುವಂಥ ಶತ್ರು ಗ್ರಹಗಳು ಅಲ್ಲಿದ್ದರು ಅಂತಾದರೆ ಆ ಒಂದು ವಿಚಾರಗಳಲ್ಲೇ ಅದು ತೊಂದರೆ ಕೊಡ್ತದೆ. ವಿದ್ಯೆ ಅಂತ ಹೇಳಿದ್ರೆ 1ನೇ ಕ್ಲಾಸಿಂದ 10 ಅಲ್ಲ, 10ರಿಂದ ಮತ್ತು PUC ದೊಡ್ಡ ಹೈಯರ್ ಸ್ಟಡೀಸ್ ಎಲ್ಲವನ್ನೂ ನಾವು ವಿದ್ಯೆ ಅಂತಲೇ ತಗೊಳ್ಳೋದು. ಯಾವಾಗ ವಿದ್ಯಾಸ್ಥಾನದಲ್ಲಿ ಆ ಒಂದು ದುಷ್ಟಗ್ರಹಗಳಿರ್ತಾರೆ ಅಥವಾ ದುಷ್ಟಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಆ ಗ್ರಹಗಳ ಮೇಲಿತ್ತು ಅಂತಾದರೆ ಅವರು ಓದುವಂಥದ್ದು ಏನಾಗ್ತದೆ ಕೇಳಿದ್ರೆ ಕುಂಠಿತವಾಗ್ತದೆ, ಅಥವಾ ಓದು ನನಗೆ ಬೇಡ, ಈ ಚಿತ್ತಭ್ರಮೆ ಅನ್ನುವಂಥದ್ದು ಉಂಟಾಗುವಂಥದ್ದು, ಬಾಲಗ್ರಹ ಪೀಡೆಗಳಿಂದ ಕೆಲವೊಂದು ಬಾಧೆಗಳು ವಿದ್ಯೆಗೆ ಪ್ರತಿಬಂಧಕವಾಗಿ ಬರುವಂಥದ್ದು, ನಂತರದಲ್ಲಿ ಈ ಕೆಲವೊಂದು ದೇಹ ಬಾಧೆಗಳಿಂದ ತೊಂದರೆಗಳು ಬರುವಂಥದ್ದು, ಇದೆಲ್ಲ ಅದು ಉಂಟು ಮಾಡ್ತದೆ ಅಂತ ಹೇಳಿ. ಇದು ಯಾವುದು ನಮ್ಮ ಮನುಷ್ಯದ ಜೀವನದಲ್ಲಿ ಇರುವುದಿಲ್ಲ. ಆ ಗ್ರಹಗಳ ಸ್ಥಿತಿಗತಿಗಳು ಅದರ ಬದಲಾವಣೆಗಳಾದಾಗ ಅಥವಾ ಶತ್ರು ಗ್ರಹಗಳ ಭಾವದಲ್ಲಿ ಹೋಗಿ ಶತ್ರು ಗ್ರಹಗಳ ಕೂತಾಗ ಏನಾಗ್ತದೆ, ಆ ಒಂದು ವಿದ್ಯೆಗೆ ಸರಿಯಾಗಿರುವಂಥ ತೊಂದರೆಗಳು ಕೊಡ್ತದೆ ಆ ಸಮಯಕ್ಕೆ. ಇನ್ನು ಅವನ ಈ ಸಲ ಪಾಸ್ ಆದ ಅಂತ ಆದರೆ ಮುಂದಿನ ವರ್ಷ ಹೋಗ್ತಾನೆ ಅಂತ ಆ ಸಂದರ್ಭಕ್ಕೆ ಪೆಟ್ಟು ಕೊಡುವಂಥದ್ದು ಆಗ್ತದೆ. ಒಟ್ಟು ಅವನು ಆ ಎಕ್ಸಾಮ್ ಬರೀಲಿಕ್ಕೆ ಆಗಬಾರ್ದು, ಆ ರೀತಿ ಆಗಿರ್ತಕ್ಕಂಥ ಬಾಧೆಗಳನ್ನು ತಂದೊಡ್ತಾರೆ. ಹಾಗಾಗಿ ಜಾತಕ ವಿಮರ್ಶೆಯನ್ನು ಮಾಡಿಕೊಂಡು ಆ ಒಂದು ವಿದ್ಯಾಸ್ಥಾನದಲ್ಲಿ ಆ ಭಾವದಲ್ಲಿ ಯಾರಿದ್ದಾರೆ ಅವರಲ್ಲಿ ಇರಬಹುದಾ ಇಲ್ವಾ, ಇರಬಾರ್ದು ಅಂತ ಹೇಳಿದ್ರೆ ನಾವು ವಾಪಸ್ ಓಡಿಸ್ಲಿಕ್ಕಾಗಲ್ಲ. ಆ ಗ್ರಹಗಳನ್ನು ಶಾಂತಿ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಇಬ್ಬರು ಶತ್ರುಗಳು ಬಂದರು ಅಂತ ಆದರೆ ಇಬ್ಬರು ಹೊಡೆದಾಡ್ಕೊಳ್ತಾರೆ. ಆಗೇನಾಗ್ತದೆ, ಹೊಡೆದಾಡ್ಕೊಳ್ಳುವಂಥದ್ದು ಏನಾಗ್ತದೆ, ಈ ಜಾತಕನ ಮೇಲೆ ಪ್ರಭಾವವನ್ನು ಬೀರ್ತಾ ಬರ್ತದೆ. ಹಾಗಾಗಿ ಅವರಿಬ್ಬರನ್ನ ನಾವು ಶಾಂತಿ ಮಾಡಬೇಕು. ಆಗ ನಮ್ಮ ಜಾತಕ ಅನ್ನುವಂಥದ್ದು ಸರಿಯಾಗಿರ್ತದೆ, ಏನೂ ತೊಂದರೆಗಳು ಬರೋದಿಲ್ಲ. ಯಾವುದೋ ಒಂದು ದೇವರನ್ನು ಎಲ್ಲರೂ ಆರಾಧನೆ ಮಾಡೋದ್ರಿಂದ ಅದರಲ್ಲಿ ವಿದ್ಯೆ ಬರ್ತದೆ ಅಂತ ಹೇಳಲಿಕ್ಕೆ ಕಷ್ಟ ಸಾಧ್ಯ. ನಮಗೆ ಏನು ತೊಂದರೆ ಇದೆ ಅದಕ್ಕೆ ಔಷಧವನ್ನು ನಾವು ತಗೊಳ್ಬೇಕು. ಹಾಗಾಗಿ ಒಳ್ಳೆಯದು ಅಂತ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.